ಅಜ್ಜಿ, ನಾನು ಪ್ರಶಾಂತ್. ಪ್ರಶಾಂತ, ನೀನಾ ಅಪ್ಪ? ಅಪ್ಪ ಅಮ್ಮ ಎಲ್ರು ಚೆನ್ನಾಗಿದ್ದಾರಾ? ಎಲ್ರು ಚೆನ್ನಾಗಿದ್ದಾರೆ ಅಜ್ಜಿ. ಒಂದ್ಸರಿ ನಿನ್ನೆನೆ ನಿನ್ನ ನೆನೆಸ್ಕೊಂಡ್ವಿ. ನಿನ್ನೆ ಒಂದ್ ಮದ್ವೆಗ್ ಹೋಗಿದ್ವಿ. ಅಲ್ಲಿ ಹುಡ್ಗ ಥೇಟ್ ನಿನ್ ತರಾನೇ ಇದ್ದ. ನೀನೇ ಅಂದ್ಕೊಂಡೆ, ಹತ್ರ ಹೋಗ್ ನೋಡಿದ್ರೆ ನೀನಲ್ಲ. ಅಜ್ಜಿ ಸ್ವಲ್ಪ. ಇನ್ನೇನಪ್ಪ ಸಮಾಚಾರ? ನಿನ್ನ ನೋಡ್ದಾಗೆಲ್ಲ ನಿನ್ ಮದ್ವೆ ಯಾವಾಗ ಆಗುತ್ತೋ ಅಂತ ಕಾಯ್ತಿದ್ದೀನಿ. ಇನ್ನೇನಪ್ಪ ಸಮಾಚಾರ? ಅಜ್ಜಿ ಅದು ಮೊನ್ನೆ ಏನಾಯ್ತು ಅಂದ್ರೆ. ಅಜ್ಜಿ ಯಾಕಪ್ಪ ಅಂಕಿರ್ಸ್ಕೊತಿದ್ಯಾ? ಕಿರ್ಚ್ಕೊಂಡ? ಛೇಚೆ, ನಾನು ಹಾಗೆ ಮಾಡ್ತೀನಾ? ನಿಮ್ ಪ್ರೀತಿಗೆ ತುಂಬಾನೇ ಥ್ಯಾಂಕ್ಸ್ ಅಜ್ಜಿ. ಒಂದ್ಸರಿ ಚಿಕ್ಕಪ್ಪ ಅವ್ರಿಗೆ ಫೋನ್ ಕೊಡ್ತೀರಾ? ಯಾರು? ನಮ್ ಶಿವರಾಜುನಾ? ಹಾ, ಕೊಡ್ತೀನಿ. ಶಿವರಾಜು. ಏನಮ್ಮ? ಪ್ರಶಾಂತ್ ಫೋನ್ ಮಾಡಿದ್ದಾನೆ, ನಿನ್ ಹತ್ರ ಏನೋ ಮಾತಾಡ್ಬೇಕಂತೆ. ಅಣ್ಣನ್ಗೋಸ್ಕರ ಮಾಡಿರ್ಬೇಕು. ಇಲ್ಲ ಕಣೋ, ನಿನ್ ಜೊತೆನೆ ಮಾತಾಡ್ಬೇಕಂತೆ. ಮಾತಾಡು. ಹಲೋ. ಚಿಕ್ಕಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಸಮಾಚಾರ? ರಾಜಲಕ್ಷ್ಮಿ ಅವರ ಕೋಚ್ ಇದಾನಲ್ಲ, ಅವನ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅವನ ಬಗ್ಗೆ ನೀನೇನ್ ಮಾತಾಡ್ಬೇಕು? ಅವನೀಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾನಲ್ವಾ? ನಾನು ಕೂಡ ಇಲ್ಲೇ ಇದ್ದೀನಿ. ಪೊಲೀಸ್ ಸ್ಟೇಷನ್ ಅಲ್ಲ, ಅಲ್ಲಿ ನಿನಗೇನ್ ಕೆಲಸ? ಅವನಿಗೋಸ್ಕರನೇ ಬಂದೆ, ಅವನ್ನ ಬಿಡ್ಸೋಣ ಅಂತ. ಅವನ್ನ ಬಿಡ್ಸ್ಕೊಂಡ್ ಬರೋದಕ್ಕೆ ನೀನ್ ಯಾಕೆ ಹೋದೆ? ಅವನ್ ಏನ್ ಮಾಡಿದಾನೆ ಅಂತ ನಿಂಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ದಿರೋ ವಿಚಾರದಲ್ಲಿ ತಲೆ ಹಾಕ್ದಿರೋದೇ ಒಳ್ಳೇದು. ನನಗೆ ಎಲ್ಲ ವಿಷಯ ಗೊತ್ತು ಚಿಕ್ಕಪ್ಪ. ಅವನು ನಮ್ಮ ರಾಜಲಕ್ಷ್ಮಿ ಹಿಂದೆ ಬಿದ್ದಿದ್ದಾನಲ್ವಾ? ರಾತ್ರಿ ಅವನು ಮನೆ ಹತ್ರ ಬಂದಿದ್ದಾಗ ಅವನ್ನ ಅರೆಸ್ಟ್ ಮಾಡಿಸಿ ನೀವು ಒಳಗಡೆ ಹಾಕ್ಸಿದ್ದೀರಾ. ನಾನು ಅದನ್ನ ತುಂಬಾ ಸರಿ ಗಮನಿಸಿ ಅವನಿಗೆ ವಾರ್ನಿಂಗ್ ಕೊಟ್ಟಿದ್ದೆ ಚಿಕ್ಕಪ್ಪ. ನಿಮ್ ಸ್ಟೈಲಲ್ಲಿ ಅವನಿಗೆ ಹೇಳಿದ್ರೆ ಅವನಿಗೆ ಅರ್ಥ ಆಗಲ್ಲ. ಎಲ್ಲ ಗೊತ್ತಿದ್ದು ಅವ್ನ್ ಯಾಕೆ ಬಿಡ್ಸ್ಕೊಂಬರ್ಬೇಕು ಅಂತಿದ್ಯಾ? ಹೋಗಿ ನಿನ್ ಕೆಲಸ ನೋಡ್ಕೋ. ಸ್ವಲ್ಪ ನನ್ನ ಮಾತು ಕೇಳಿ. ಅರೆಸ್ಟ್ ಮಾಡಿಸಿದ್ದೀರಾ, ಪೊಲೀಸ್ ಕೂಡ ಅವನಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಾನೇ ನೋಡಿದೆ. ಚೇತರಿಸ್ಕೊಳ್ಳೋದಿಕ್ಕೆ ಕನಿಷ್ಠ 1 ವಾರ ಆದ್ರೂ ಬೇಕು. ಹಾಗೆ ಆ SI ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ನಾನು ಏನೇ ಹೇಳಿದ್ರು ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳಿದ್ರೆ ಮಾತ್ರ ಅವನ್ನ ಬಿಡ್ತಾರಂತೆ. ಅವನ್ನ ಬಿಟ್ಬಿಡಿ ಅಂತ ನಾನು ಯಾಕೆ ಹೇಳ್ತೀನಿ? ನೀವು ಮಾಡಬೇಕಾಗಿರೋ ಕೆಲಸ ಮಾಡಾಗಿದೆ. ಇನ್ನೂ ಒಂದು ಸ್ಟೇಷನಲ್ಲೇ ಇದ್ರೆ ಆಮೇಲೆ ನಿಮಗೆ ತೊಂದರೆ. ನನಗೇನು ತೊಂದರೆ ಆಗುತ್ತೆ? ಯಾರು ಬರ್ತಾರೋ ಬರ್ಲಿ, ನೋಡ್ಕೋತೀನಿ. ಹಾಗಲ್ಲ ಚಿಕ್ಕಪ್ಪ, ನಿಮ್ಗೇನು ತೊಂದರೆ. ಅಮ್ಮ, ಈ ಜಾತಕದವಳಿಗೆ ಮದುವೆ ಆದ್ರೂ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಶೂನ್ಯ ಅಂತ ಹೇಳ್ತಿದ್ಯಮ್ಮ. ಒಟ್ಟಿಗೆ ಸಂಸಾರ ಮಾಡಿದ್ರೆ ಅನ್ಯೋನ್ಯತೆ ತಾನಾಗೆ ಬರುತ್ತೆ. ಮಕ್ಕಳು ಎಷ್ಟು ಜನ, ಯಾವಾಗ ಹುಡ್ತಾರೆ ಅದನ್ನ ಹೇಳಿ. ಅಮ್ಮ, ಹುಡುಗಿ ಜಾತಕದಲ್ಲಿ ಸಂತಾನ ಯೋಗ ಇಲ್ಲಮ್ಮ. ಸಂತಾನ ಯೋಗ ಇಲ್ವಾ? ಸರಿಯಾಗಿ ನೋಡಿ ಪುರೋಹಿತ್ರೆ. ಅವ್ರು ನೋಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅತ್ತೆ. ಅವಾಗಿಂದ ನೋಡ್ತಾನೆ ಇದ್ದೀನಿ. ಸೀನಮ್ಮವನಿಗೆ 2ನೇ ಮದ್ವೆ ಯೋಗ ಇದೆಯಾ? ಆದ್ಯನ್ಗೆ ಅವಳಿಗಿಷ್ಟ ಇರೋ ವ್ಯಕ್ತಿ ಜೊತೆ ಮದ್ವೆ ಆಗತ್ತಾ? ನನಗ್ ಮಾತ್ರ ಗಂಡ ಹೆಂಡತಿ ಮಧ್ಯ ಅನ್ಯೋನ್ಯತೆ ಇರಲ್ಲ, ಸಂತಾನ ಭಾಗ್ಯ ಇಲ್ವಾ? ಇದನ್ನೆಲ್ಲ ಜಾತಕ ನೋಡಿ ಹೇಳಿದ್ರ ಇಲ್ಲ ಯಾರಾದ್ರೂ ದುಡ್ಡು ಕೊಟ್ಟು ಹೇಳಿ ಅಂತ ಹೇಳ್ಸಿದ್ರ? ಚಾರು, ಪುರೋಹಿತರ ಜೊತೆ ಹೀಗ ಮಾತಾಡೋದು? ಇವರು ಪ್ರತಿ ಯುಗಾದಿಗೂ ನಮ್ಮ ಮನೆಗೆ ಬಂದು ಎಲ್ರ ಜಾತಕನೂ ನೋಡ್ತಾರೆ. ಇವ್ರು ಹೇಳಿದ್ದೆಲ್ಲ ನಡೆದಿದೆ.
ಇದಕ್ಕಿಂತ ಮುಂಚೆ ಏನೆಲ್ಲ ನಡೆದಿದ್ಯೋ ಅದ್ ನನಗೆ ಗೊತ್ತಿಲ್ಲ. ಇವಾಗ ಮಾತ್ರ ಹೀಗೆಲ್ಲ ಆಗತ್ತೆ ಅಂತ ನಿಮ್ಮನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಯಾರೋ ದುಡ್ಡು ಕೊಟ್ಟಿರೋದ್ರಿಂದ ಇದನ್ನ ಜಾತಕ ಅಂತ ನಮ್ಮನ್ನ ಯಾಮಾರಿಸ್ತಿದ್ದಾರೆ. ಏನು ಇನ್ನು ಕೂತಿದ್ದೀರಾ? ಜಾತಕ ಹೇಳಿದ್ದು ಸಾಕು, ಎದ್ದು ಹೊರಡಿ. ಚಾರು, ಏಯ್ ಎದ್ದಳಯ್ಯ. ಚಾರು, ಚಾರು, ಎದ್ದು ಹೊರಡ್ತಾ ಇರು. ನಿಲ್ಸಿ. ಏನಿದು? ಅವ್ರನ್ನ ಹಾಗೆ ಹಿಡ್ಕೊಳ್ಳೋದು ಅಂದ್ರೇನು? ನೀವೇ ನೋಡಿ, ಜಾತಕದ ಹೆಸರಲ್ಲಿ ಏನೇನೋ ಸುಳ್ಳು ಹೇಳ್ತಾ ಇದ್ದಾರೆ. ಬಾಯಿ ಮುಚ್ಚು. ಯಜಮಾನ್ರೆ,